ವಿಧಾನಸಭೆ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುವುದು ಶತಸಿದ್ಧ ಸಚಿವ ಸುಧಾಕರ್. ಶ್ರೀ ವಿದ್ಯಾ ಗಣಪತಿ ಗೆಳೆಯರ ಬಳಗದಿಂದ ಅಣಕನೂರು ಗ್ರಾಮದಲ್ಲಿ ಗಣೇಶೋತ್ಸವ ಪ್ರಯುಕ್ತ ಅದ್ದೂರಿಯಾಗಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮ. ಗೌರಿಬಿದನೂರಿನ ಆನಂದಪುರದಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಂದ ಸಮಸ್ಯೆಗಳ ಸುರಿಮಳೆ. ಗುತ್ತಿಗೆದಾರನ ಎಡವಟ್ಟಿನಿಂದ ನಿರ್ಮಾಣಗೊಂಡ 3-4 ತಿಂಗಳಲ್ಲೇ ಬಿರುಕು ಬಿಟ್ಟ ಶಾಲಾ ಕಟ್ಟಡದ ಗೋಡೆಗಳು. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಂದಿನಿ. ಸೆಪ್ಟೆಂಬರ್ 8ರಂದು ದೊಡ್ಡಬಳ್ಳಾಪುರದಲ್ಲಿ ನಡೆಯಲಿರುವ ಜನೋತ್ಸವ ಕಾರ್ಯಕ್ರಮದಿಂದ ಪಕ್ಷದ ಕಾರ್ಯಕರ್ತರಲ್ಲಿ ಉತ್ಸಾಹ ಇಮ್ಮಡಿಯಾಗಲಿದ್ದು, ಮುಂಬರುವ ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆಗಳಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುವುದು ಶತಸಿದ್ಧ ಎಂದು ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಭವಿಷ್ಯ ನುಡಿದರು. ಶಿಡ್ಲಘಟ್ಟದಲ್ಲಿ ಶನಿವಾರ ಆಯೋಜಿಸಿದ್ದ ಜನೋತ್ಸವ ಪೂರ್ವಭಾವಿ ಸಭೆಯಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಮಾತನಾಡಿ, ಜನೋತ್ಸವ ನಮ್ಮ ಉತ್ಸಾಹ ಹೆಚ್ಚಿಸುವ ಉತ್ಸವವಾಗಲಿದೆ. ಆ ಮೂಲಕ ಪಕ್ಷದ ಸಂಘಟನೆಗೆ ಅನುಕೂಲವಾಗಲಿದೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಶಿಡ್ಲಘಟ್ಟ ಕ್ಷೇತ್ರದಿಂದ ಬಿಜೆಪಿ ಶಾಸಕರು ಆಯ್ಕೆಯಾಗುವಂತೆ ಪಕ್ಷವನ್ನು ಸಂಘಟಿಸಬೇಕು ಎಂದು ಕರೆ ನೀಡಿದರು. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ನಾನು ಪ್ರವಾಸ ಮಾಡುತ್ತೇನೆ. ಜೊತೆಗೆ ಪಕ್ಷದ ನಾಯಕರು ಪ್ರವಾಸ ಮಾಡಲಿದ್ದಾರೆ. ಜೆಡಿಎಸ್, ಕಾಂಗ್ರೆಸ್ ಶಾಸಕರನ್ನು ನೋಡಿದ್ದೀರಿ. ನಮಗೂ ಒಂದು ಅವಕಾಶ ನೀಡಿ ಎಂದು ಮತದಾರರನ್ನು ಕೇಳೋಣ. ಒಂದು ಅವಕಾಶದ ಮೂಲಕ ಕ್ಷೇತ್ರದಲ್ಲಿ ಕಮಲ ಅರಳಿಸಲು ಶ್ರಮಿಸೋಣ ಎಂದರು. ರಾಜ್ಯದಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೇರುವುದು 100% ಸತ್ಯ. ಅಲ್ಲದೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ಮೋದಿಯವರು ಪ್ರಧಾನಿಯಾಗುವುದು ನಿಶ್ಚಿತ. ಹಾಗಾಗಿ ಎಲ್ಲ ಹಂತದ ನಾಯಕರು ಪಕ್ಷ ಸಂಘಟನೆಗೆ ಹೆಚ್ಚಿನ ಪ್ರಾಧಾನ್ಯತೆ ನೀಡಬೇಕು ಎಂದು ಕೋರಿದರು. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಜನೋತ್ಸವಕ್ಕೆ ಹೆಚ್ಚು ಜನರನ್ನು ಕರೆತರುವ ಕೆಲಸವಾಗಬೇಕು. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಪ್ರವಾಸ ಮಾಡಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಯೋಜನೆಗಳ ಬಗ್ಗೆ ಜನರಿಗೆ ವಿವರಿಸಬೇಕು. ಡಬಲ್ ಇಂಜಿನ್ ಸರ್ಕಾರಗಳಿಂದ ಜನರಿಗೆ ಆಗಿರುವ ಅನುಕೂಲಗಳ ಬಗ್ಗೆ ತಿಳಿಸಬೇಕು. ವಿದ್ಯಾರ್ಥಿಗಳು, ರೈತರು, ಮಹಿಳೆಯರು ಸೇರಿದಂತೆ ಎಲ್ಲ ವರ್ಗದ ಜನರಿಗೆ ಸರ್ಕಾರಗಳ ಯೋಜನೆಗಳ ಬಗ್ಗೆ ಮನವರಿಕೆ ಮಾಡಿ ಪಕ್ಷದತ್ತ ಸೆಳೆಯಬೇಕು ಎಂದು ಹೇಳಿದರು. ರಾಜ್ಯ ಸರ್ಕಾರದ ಅನೇಕ ಕಾರ್ಯಕ್ರಮಗಳು, ಯೋಜನೆಗಳ ಮೂಲಕ ಇವತ್ತು ಏನು ಫಲಾನುಭವಿಗಳಿದ್ದಾರೆ ಅವರನ್ನು ಗುರುತಿಸಿ ಅವರನ್ನ ಕರ್ಕೊಂಡು ಬರೋದಾಗ್ತದೆ. ಯಾಕೆಂದ್ರೆ ನಿಜವಾಗಿಯೂ ಕೂಡ ಇವತ್ತು ಯಾರು ಇದರ ಲಾಭ ಪಡ್ಕೊಂಡಿದ್ದಾರೆ ನಮ್ಮ ಸರ್ಕಾರದ ಕಾರ್ಯಕ್ರಮದಿಂದ ಅವ್ರಿಗೆ ಮನದಟ್ಟಾಗುವಂಥ ನಿಟ್ಟಿನಲ್ಲಿ ಇವೆಲ್ಲ ಕೂಡ ಹೇಳಿ ಅವರನ್ನ ಇವತ್ತು ದೊಡ್ಡಬಳ್ಳಾಪುರಕ್ಕೆ 11 ಗಂಟೆ 8 ಗಂಟೆ ಕರ್ಕೊಂಡು 8ನೇ ತಾರೀಕು 11 ಗಂಟೆ ಕರ್ಕೊಂಡು, ಅಂದ್ರೆ ಇಲ್ಲಿ 8 ಗಂಟೆಗೆ ಬಿಡಬೇಕು. ಅದು ಬಹಳ ಮುಖ್ಯ. 8 ಗಂಟೆಗೆ ಇಲ್ಲಿ ತಿಂಡಿಗಳೆಲ್ಲ ವ್ಯವಸ್ಥೆ ಮಾಡಿಕೊಂಡು ಇಲ್ಲಿಂದ ಬಿಡುವಂಥದ್ದು ಬಹಳ ಮುಖ್ಯ. ಸಮಯಕ್ಕೆ ಸರಿಯಾಗಿ ನಾವೆಲ್ಲ ಕೂಡ ಬರಬೇಕು. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು JP ನಡ್ಡಾ ಅವರು ಬರ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮೆಲ್ಲ ಹಿರಿಯ ಸಚಿವರು, ಪಕ್ಷದ ಹಿರಿಯ ಮುಖಂಡರು ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಕೊಟ್ಟಿರತಕ್ಕಂಥ ಕಾರ್ಯಕ್ರಮಗಳು, ಯೋಜನೆಗಳನ್ನು ವಿವರಿಸಿ ಅವರಿಗೆ ಹೇಳಬೇಕು. ಯಾವ ರೀತಿ ಪ್ರಯೋಜನ ಆಗಿದೆ ಡಬಲ್ ಇಂಜಿನ್ ಸರ್ಕಾರದಿಂದ. ರೈತರಿಗೆ ಕೃಷಿ ಸಮ್ಮಾನ ಯೋಜನೆ ಬಗ್ಗೆ ಹೇಳಿ, ರೈತರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ಇವತ್ತು ನಾವು ಕೊಡ್ತಾ ಇರ್ತಕ್ಕಂಥ ಸ್ಕಾಲರ್ಶಿಪ್, ಈ ಕಾರ್ಯಕ್ರಮವನ್ನು ನೀವು ಪ್ರತಿಯೊಬ್ಬರಿಗೂ ಕೂಡ ನಮಗೊಂದು ಅವಕಾಶ ಕೊಡಬೇಕು ಶಿಡ್ಲಘಟ್ಟದಲ್ಲಿ ಅಂತ ನಾವು ನೋಡಿದ್ದೀರಿ. ನೀವು ನಾವು ಒಂದ್ಸಲಿ ಅವಕಾಶ ಕೊಡಿ, ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗೆ ಅವಕಾಶ ಕೊಡಿ ಕೇಳ್ಬೋದಾ? ನಾವೆಲ್ಲ ಕೇಳಿ ಈ ಸರಿ ಗೆಲ್ಲಬೇಕು. ಮತ್ತೆ ರಾಜ್ಯ ಸರ್ಕಾರ ಭಾರತೀಯ ಜನತಾ ಪಕ್ಷ ಬರೋದು 100ಕ್ಕೆ 100 ಸತ್ಯ ಅಂತ ಇವತ್ತು 24 ಚುನಾವಣೆ ಕೇಂದ್ರದಲ್ಲಿ ಏನಾಗುತ್ತೆ ಅದೀಗಾಗಲೇ ಗೋಡೆ ಮೇಲೆ ಬಂದಿರುವಷ್ಟು ಸತ್ಯ ಏನು ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಮಂತ್ರಿಗಳಾಗ್ತಾರೆ ಅಂತ ಬಂದಿದೆ.
ಅದು 100% ಸತ್ಯ. ಹೇಗೋ ಕರ್ನಾಟಕದಲ್ಲಿ ಕೂಡ ಮತ್ತೆ ಭಾರತೀಯ ಜನತಾ ಪಕ್ಷದ ಸರ್ಕಾರ 2023ಕ್ಕೆ ಬರುತ್ತೆ ಅಂತೇಳಿ ನಾವು ಬಹಳ ವಿಶ್ವಾಸದಿಂದ ಆ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಸಂಘಟನೆಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡೋಣ. 8ನೇ ತಾರೀಕಿಗೆ ಅತಿ ಹೆಚ್ಚು ಜನರನ್ನು ಶಿಡ್ಲಘಟ್ಟದಿಂದ ಕರ್ಕೊಂಡು ಬರಲಿಕ್ಕೆ ತಾವೆಲ್ಲ ಕೂಡ ನಾಯಕರ ಮೇಲೆ ಹಾಕಬಾರದು. ತಾವೆಲ್ಲ ಕೂಡ ತಮ್ಮ ಶಕ್ತಿ ಅನುಸಾರವಾಗಿ, ತಮ್ಮ ಸಂಪರ್ಕ ಅನುಸಾರವಾಗಿ, ನಮ್ಮ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಪ್ರತಿಯೊಂದು ನಿಮ್ಮ ಕಾರ್ಯ ವ್ಯಾಪ್ತಿಯಲ್ಲಿ, ಕಾರ್ಯಕ್ಷೇತ್ರದಲ್ಲಿ ಪ್ರವಾಸ ಮಾಡಿ ಅತಿ ಹೆಚ್ಚು ಜನರನ್ನ 8ನೇ ತಾರೀಕು ಕರ್ಕೊಂಡು ಬರಲಿಕ್ಕೆ ಪ್ರಯತ್ನ ಮಾಡಿ. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ, ವಿಧಾನ ಪರಿಷತ್ ಸದಸ್ಯ ಕೇಶವ್ ಪ್ರಸಾದ್, ಮಾಜಿ ಶಾಸಕ ರಾಜಣ್ಣ, ಮಂಡಳ ಅಧ್ಯಕ್ಷರಾದ ಸುರೇಂದ್ರಗೌಡ ಮತ್ತು ನಂದೀಶ್, ಮುರಳೀಧರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಂದಿ ರಾಜೇಶ್, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಶ್ರೀ ವಿದ್ಯಾಗಣಪತಿ ಗೆಳೆಯರ ಬಳಗದಿಂದ ಅಣಕನೂರು ಗ್ರಾಮದಲ್ಲಿ ಗಣೇಶೋತ್ಸವದ ಪ್ರಯುಕ್ತ ಅದ್ದೂರಿಯಾಗಿ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಗಣೇಶೋತ್ಸವ 2020 ಚಿಕ್ಕಬಳ್ಳಾಪುರ ತಾಲೂಕಿನ ಅಣಕನೂರು ಗ್ರಾಮದಲ್ಲಿ ಶ್ರೀ ವಿದ್ಯಾಗಣಪತಿ ಗೆಳೆಯರ ಬಳಗದಿಂದ ಪ್ರತಿ ವರ್ಷದಂತೆ ಈ ಬಾರಿಯೂ ಗಣಪತಿಯನ್ನು ಪ್ರತಿಷ್ಠಾಪಿಸಿ ದಿನಕ್ಕೊಂದು ಕಾರ್ಯಕ್ರಮದಂತೆ ಶುಕ್ರವಾರ ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಿಜೆಪಿ ಹಿರಿಯ ಮುಖಂಡ ಮರಳುಕುಂಟೆ ಕೃಷ್ಣಮೂರ್ತಿ ಭಾಗವಹಿಸಿ ನಂತರ ಮಾತನಾಡಿದ ಅವರು, ಅಣಕನೂರು ಗ್ರಾಮದಲ್ಲಿ ಗ್ರಾಮಸ್ಥರು ಪ್ರತಿ ವರ್ಷ ಪಕ್ಷಾತೀತವಾಗಿ ಬೆರೆತು ಅದ್ದೂರಿಯಾಗಿ ಕಾರ್ಯಕ್ರಮಗಳನ್ನು ಮಾಡುತ್ತಾರೆ. ಬಹಳ ಸಂತೋಷವಾಗಿದೆ ಎಂದು ಹೇಳಿದರು. ಇನ್ನು ಇದೇ ವೇಳೆ ಶಾಲಾ ಮಕ್ಕಳು ಮತ್ತು ನೃತ್ಯ ಕಲಾವಿದರಿಂದ ವಿವಿಧ ಹಾಡುಗಳಿಗೆ ಹೆಜ್ಜೆ ಹಾಕಿದರು. ನೆರೆದಿದ್ದ ಊರಿನ ಗ್ರಾಮಸ್ಥರು ಶಿಳ್ಳೆ ಹಾಕಿ ಕುಣಿದು ಕುಪ್ಪಳಿಸಿದರು. ಎಲ್ಲ ಯುವಕ ಮಿತ್ರ ತಂಡಕ್ಕೆ ನಿಮ್ಮ ಪ್ರೀತಿಯ ಚಪ್ಪಾಳೆ ಮುಖಾಂತರ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ವೇದಿಕೆ ಮೇಲೆ ಕಾರ್ಯಕ್ರಮವನ್ನ ಗೌರವಿಸಿದಂತೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಗ್ರಾಮಸ್ಥರೆಲ್ಲರ ಪರವಾಗಿ ಅವರಿಗೆ ನಮ್ಮ ಗ್ರಾಮದ ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರದಲ್ಲಿಯೂ ಅದ್ದೂರಿಯಾಗಿ ಗಣೇಶನನ್ನು ಪ್ರತಿಷ್ಠಾಪಿಸಲಾಗಿತ್ತು. ಡಿ ದೇವರಾಜ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್ ವರಮಹಾಲಕ್ಷ್ಮಿ ಹಾಗೂ ಗೌರಿ ಹಬ್ಬದ ಪ್ರಯುಕ್ತ ಚಿಕ್ಕಬಳ್ಳಾಪುರ ಜನತೆಗೆ ಸುವರ್ಣಾವಕಾಶ. ಎಲ್ಲ ದ್ವಿಚಕ್ರ ವಾಹನಗಳಿಗೆ ಡಿಕಾರ್ಬೊನೈಸೇಷನ್ ಮಾಡಿಸಿದ್ದಲ್ಲಿ ವಾಯುಮಾಲಿನ್ಯ ತಪಾಸಣೆ ಉಚಿತ. ಎಲ್ಲ ತರಹದ ಕಾರು ಮತ್ತು ಲಘು ಸರಕುಗಳ ವಾಹನ ಡಿಕಾರ್ಬೊನೈಸೇಷನ್ ಮಾಡಿಸಿದಲ್ಲಿ ವಾಯುಮಾಲಿನ್ಯ ತಪಾಸಣೆ ಹಾಗೂ ವೀಲ್ ಅಲೈನ್ಮೆಂಟ್ ಉಚಿತ. ಎಲ್ಲ ರೀತಿಯ ಮಧ್ಯಮ ಮತ್ತು ಭಾರಿ ಸರಕುಗಳ ವಾಹನಗಳಿಗೆ ಡಿಕಾರ್ಬೊನೈಸೇಷನ್ ಮಾಡಿಸಿದ್ದಲ್ಲಿ ವಾಯುಮಾಲಿನ್ಯ ತಪಾಸಣೆ ಹಾಗೂ ವೀಲ್ ಅಲೈನ್ಮೆಂಟ್ ಉಚಿತ. ಎಲ್ಲ ತರಹದ ದ್ವಿಚಕ್ರ ಹಾಗೂ ಪ್ಯಾಕೇಜ್ ಇನ್ಸೂರೆನ್ಸ್ ಮಾಡಿಸಿದಲ್ಲಿ ವಾಯುಮಾಲಿನ್ಯ ತಪಾಸಣೆ ಉಚಿತ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, ಎಚ್ಪಿ ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, ಬಿಬಿ ರಸ್ತೆ, NH7, ಚಿಕ್ಕಬಳ್ಳಾಪುರ. ಕೊಮಾಕಿ ಎಲೆಕ್ಟ್ರಿಕ್ ವೆಹಿಕಲ್ ಡಿವಿಷನ್ ಶ್ರೀ ಸಾಯಿ ಇ ಮೋಟಾರ್ಸ್ ನಿಮ್ಮ ಶಿಡ್ಲಘಟ್ಟದಲ್ಲಿ ಪ್ರಾರಂಭವಾಗಿದೆ. ನವೀನ ತಂತ್ರಜ್ಞಾನವುಳ್ಳ ಅತ್ಯುತ್ತಮ ಮೈಲೇಜ್ ನೀಡುವ ಎಲೆಕ್ಟ್ರಿಕ್ ವೆಹಿಕಲ್ಗಳಾಗಿವೆ. ಅತ್ಯಾಕರ್ಷಕ ಬಣ್ಣಗಳಲ್ಲಿ ಲಭ್ಯ. ಅಲ್ಲದೆ ಸುಮಾರು 400 ಕೆಜಿ ಹೊರಬಲ್ಲ ರೈತ ಸ್ನೇಹಿ ವೆಹಿಕಲ್ ಅನ್ನು ರೈತರಿಗಾಗಿ ಸಾದರಪಡಿಸುತ್ತಿದೆ. ಕೆನರಾ ಬ್ಯಾಂಕ್, ಮಣಪುರಂ ಫೈನಾನ್ಸ್, ಬಜಾಜ್ ಫಿನ್ಸರ್, ಪೇಟಿಎಂ, IDFC ಫಸ್ಟ್ ಬ್ಯಾಂಕ್, ಫೈನ್ ಲ್ಯಾಬ್ಸ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ICICI, ಶ್ರೀರಾಮ್ ಸಿಟಿ ಫೈನಾನ್ಸ್ಗಳಲ್ಲಿ ಫೈನಾನ್ಸ್ ಮಾಡಿಕೊಡಲಾಗುತ್ತದೆ. ನಿಮ್ಮ ಹಳೆಯ ಪೆಟ್ರೋಲ್ ಬೈಕ್ಗಳಿಗೆ ಎಕ್ಸ್ಚೇಂಜ್ ಸಹ ಲಭ್ಯ. ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ವಿಶೇಷ ಆಫರ್. ಯಾವುದೇ ಎಲೆಕ್ಟ್ರಿಕ್ ವೆಹಿಕಲ್ ಖರೀದಿಸಿದ್ರೆ 10 ಲೀಟರ್ ಕುಕ್ಕರ್ ಉಚಿತ. ಆಫರ್ ಕೆಲವೇ ದಿನಗಳು ಮಾತ್ರ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಕೊಮಾಕಿ ಎಲೆಕ್ಟ್ರಿಕ್ ವೆಹಿಕಲ್ ಡಿವಿಷನ್ ಶ್ರೀ ಸಾಯಿ ಇ ಮೋಟಾರ್ಸ್.
ಗೌರಿಬಿದನೂರಿನ ಆನಂದಪುರದಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಸಮಸ್ಯೆಗಳ ಸುರಿಮಳೆಯನ್ನೇ ಸುರಿಸಿದರು. ಸಮಸ್ಯೆ ಆಲಿಸಿದ ಶಾಸಕ ಶಿವಶಂಕರ್ ರೆಡ್ಡಿ ಅವರು ತ್ವರಿತ ಪರಿಹಾರ ಕಲ್ಪಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಸ್ಮಶಾನ ಇಲ್ಲ, ವಿದ್ಯುತ್ ಕಂಬಗಳಿಲ್ಲ, ಸರ್ಕಾರಿ ಮನೆಗಳ ಬಿಲ್ ಆಗುತ್ತಿಲ್ಲ, ವಸತಿ ರಹಿತರಿಗೆ ವಸತಿ ಇಲ್ಲ, ಬೀದಿ ದೀಪಗಳಿಲ್ಲ, ನಗರಸಭೆಯಲ್ಲಿ ಖಾತೆಗಳಾಗುತ್ತಿಲ್ಲ, ಆಧಾರ್ ಕಾರ್ಡ್ ಸಮಸ್ಯೆಗಳಿಂದ ಕಾಲಕಾಲಕ್ಕೆ ಮಾಸಾಶನ ಬರುತ್ತಿಲ್ಲ, ಕೆಲವರಿಗೆ ಅಕ್ಕಿ ನೀಡುತ್ತಿಲ್ಲ. ಹೀಗೆ ಶಾಸಕರು ಆನಂದಪುರದಲ್ಲಿ ನಡೆಸಿದ ಜನಸ್ಪಂದನಾ ಸಭೆಯಲ್ಲಿ ಸಾರ್ವಜನಿಕರು ಸಮಸ್ಯೆಗಳ ಸುರಿಮಳೆ ಸುರಿಸಿದರು. ಗೌರಿಬಿದನೂರಿನ ಆನಂದಪುರದಲ್ಲಿ ನಡೆಸಿದ ಜನಸ್ಪಂದನ ಸಭೆಯಲ್ಲಿ ಶಾಸಕ ಎನ್ಎಚ್ ಶಿವಶಂಕರ್ ರೆಡ್ಡಿ ಮಾತನಾಡಿ, ತಕ್ಷಣವೇ ಕಸಬಾ ಹೋಬಳಿಯ ರಾಜಸ್ವ ನಿರೀಕ್ಷಕರನ್ನು ಕರೆದು ಸ್ಮಶಾನದ ಜಾಗವನ್ನು ಸರ್ವೆ ಮಾಡಿಸಿ ಒತ್ತುವರಿ ಆಗಿದ್ದರೆ ತೆರವುಗೊಳಿಸಿ, ಇಲ್ಲದಿದ್ದರೆ ಸರ್ಕಾರದ ಜಾಗದಲ್ಲಿ ಸ್ಮಶಾನಕ್ಕೆ ಸ್ಥಳ ನಿಗದಿಪಡಿಸಿ ಎಂದು ಆದೇಶಿಸಿದರು. ಮತ್ತು ಮನೆಗಳ ಬಿಲ್ಗಳ ಬಗ್ಗೆ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚಿಸುತ್ತೇನೆ. ಅಂಗನವಾಡಿ ಕಟ್ಟಡಕ್ಕೆ ನಗರಸಭೆಯ ಅನುದಾನದಿಂದ ರಿಪೇರಿ ಮಾಡಿಸುವಂತೆ ಆಯುಕ್ತರಿಗೆ ತಿಳಿಸಿದರು. ವಿದ್ಯುತ್ ಕಂಬಗಳನ್ನು ಅಳವಡಿಸುವಂತೆ ಬೆಸ್ಕಾಂ ಇಲಾಖೆಯ ಅಧಿಕಾರಿಗಳಿಗೆ ಸೂಚಿಸಿದರು. ಯಾವುದೇ ಕಾಮಗಾರಿಗಳ ಬಿಲ್ ಪಾವತಿ ಮಾಡುವ ಮುನ್ನ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಬಿಲ್ ಮಾಡಬೇಕು ಎಂದು ಹೇಳಿದರು. ಪ್ರತಿಯೊಂದಕ್ಕೂ ಕಾನೂನನ್ನೇ ಇಟ್ಟುಕೊಂಡು ಕೆಲಸ ಮಾಡಲು ಸಾಧ್ಯವಿಲ್ಲ. ಮಾನವೀಯತೆ ದೃಷ್ಟಿಯಿಂದ ಕೆಲವು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿದಾಗ ಅರ್ಧ ಸಮಸ್ಯೆಗಳು ಪರಿಹಾರವಾಗುತ್ತವೆ ಎಂದರು. ಜನರ ಬಳಿಗೆ ಹೋದರೆ ಕೆಲವು ಸಮಸ್ಯೆಗಳು ಖುದ್ದಾಗಿ ನಾವೇ ನೋಡಿ ಸ್ಥಳದಲ್ಲಿ ಸಮಸ್ಯೆಗಳನ್ನು ಬಗೆಹರಿಸಬಹುದು ಎಂಬ ಕಾರಣಕ್ಕೆ ಡಿಸೆಂಬರ್ವರೆಗೆ 31 ವಾರ್ಡುಗಳಲ್ಲಿ ಜನಸ್ಪಂದನೆ ಸಭೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇದರಿಂದ ಸಾರ್ವಜನಿಕರಿಗೆ ತುಂಬಾ ಅನುಕೂಲವಾಗುತ್ತದೆ ಎಂದು ಹೇಳಿದರು. ಖಾತೆಗಳು ಕೆಲವು ಸಮಸ್ಯೆಗಳಿದೆ, ಅವು ಸರ್ಕಾರದ ಮಟ್ಟದಲ್ಲಿ ಏನು ನಿರ್ಧಾರ ಬರುತ್ತೆ ಅದರ ಆಧಾರದ ಮೇಲೆ ಅವನ್ನು ನಾವು ಪರಿಹಾರ ಮಾಡ್ತಕ್ಕಂಥದ್ದು ಪ್ರಯತ್ನ ಮಾಡ್ತೀವಿ. ತತ್ಕ್ಷಣ ಈಗ ಬಿ ಖಾತೆ ಕೊಡೋಕ್ಕೆ ಅವಕಾಶ ಇದೆ. ಈಗ ಹೊಸ ಹಳ್ಳಿಗಳೆಲ್ಲ ಸೇರಿಕೊಂಡು ಆ ಹಳ್ಳಿಗಳದೆಲ್ಲ ಕೂಡ ಪಂಚಾಯತಿಯಲ್ಲಿ ಏನು ರೆಕಾರ್ಡ್ಸ್ ಇದೆಯೋ ಆ ರೆಕಾರ್ಡ್ಸ್ ಎಲ್ಲ ಮುನ್ಸಿಪಾಲ್ಟಿ ಕೊಟ್ಟಿದ್ದಾರೆ. ಅವರು ಎಷ್ಟೋ ವರ್ಷಗಳಿಂದ ಹಳ್ಳಿಯಲ್ಲಿ ವಾಸ ಇದ್ದರು, ಮನೆ ಕಟ್ಕೊಂಡಿದ್ರು ಅಥವಾ ಹೊಸ ಮನೆ ಕಟ್ಟಬೇಕು, ಅವರಿಗೆ ಲೈಸೆನ್ಸ್ ಕೊಡೋದ್ರಲ್ಲಿ ಸಮಸ್ಯೆ ಇದೆ. ಸೊ ಅದಕ್ಕೋಸ್ಕರ ನಾವು ಅವೆಲ್ಲ ಕೂಡ ಯಾವ ಸಾಧ್ಯ ಇದೆ. ಈಗ ವೀರಗೊಳ್ಳಳ್ಳಿಲಿ ಎಲ್ಲ ಕೂಡ ಗ್ರಾಮ ಠಾಣದಲ್ಲಿ ಬರುವಂಥವ್ರಿಗೆ ಕೆಲವು ನಗರಸಭೆಯಿಂದ ಖಾತೆಗಳಾಗಿವೆ. ಸೊ ಈಗ ನಾವು ಬೆಳಿಗ್ಗೆ ಮಾತಾಡಿದ್ರು, ಅವರು ಹೇಳಿದರು, ನಮ್ಮ ಕಮಿಷನರ್ ಅವರು, ಇಲ್ಲ ಗ್ರಾಮ ಠಾಣೆಯಲ್ಲಿ ಬರ್ತಕ್ಕಂಥ ಮನೆಗಳು ಯಾವಿದೆ ಅವೆಲ್ಲ ಕೂಡ ಬಿ ಖಾತೆ ಕೊಡ್ಬೋದು, ತಕ್ಷಣ ಮಾಡಿ ಅಂತ ಕೂಡ ಹೇಳಿದ್ರು. ಮತ್ತು ಜನರ ಬಳಿಗೆ ಹೋದರೆ ಅವ್ರ ಸಮಸ್ಯೆಗಳನ್ನು ಇನ್ನೂ ಕೂಡ ಚೆನ್ನಾಗಿ ಅರ್ಥ ಮಾಡ್ಕೋಬೋದು ಅಂಥೇಳಿ ಆಲೋಚನೆ ಮಾಡಿ ಇದು ಮೊದಲಿಂದ ಸರ್ಕಾರದಲ್ಲಿದೆ. ಜನಸ್ಪಂದನ ಅಂತಕ್ಕಂಥ ಕಾರ್ಯಕ್ರಮ ನೇರವಾಗಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಜನರ ಜೊತೆ ಮಾತಾಡಿಕೊಂಡು ಏನಿರ್ತದೆ ಆ ಸಮಸ್ಯೆಗಳನ್ನ ಬಗೆಹರಿಸ್ತಕ್ಕಂಥದ್ದು ಜನಸ್ಪಂದನ. ಕಾರ್ಯಕ್ರಮದಲ್ಲಿ ಪೌರಾಯುಕ್ತೆ ಗೀತಾ, ನಗರಸಭೆ ಸದಸ್ಯರಾದ ಅಶ್ವತ್ಥಮ್ಮ, ಕಲೀಂ, ಗೋಪಿನಾಥ್, ಶ್ರೀರಾಮಪ್ಪ, ರಾಜಸ್ವ ನಿರೀಕ್ಷಕ ರವಿಕುಮಾರ್, ಮುಖಂಡರಾದ ಗಿರೀಶ್ ರೆಡ್ಡಿ ಮುಂತಾದವರು ಹಾಜರಿದ್ದರು. ಬುಷ್ ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಇಲ್ಲೊಬ್ಬ ಗುತ್ತಿಗೆದಾರನ ಎಡವಟ್ಟಿನಿಂದ ನೂತನ ಶಾಲಾ ಕಟ್ಟಡವೊಂದು ನಿರ್ಮಿತವಾದ 3-4 ತಿಂಗಳಿಗೆ ಗೋಡೆಗಳು ಬಿರುಕು ಬಿಟ್ಟಿದ್ದು ಶಿಥಿಲಾವಸ್ಥೆ ತಲುಪಿದೆ. ಮಳೆ ನೀರು ಸೋರುವ ಕೊಠಡಿಯಲ್ಲಿಯೇ ವಿದ್ಯಾರ್ಥಿಗಳಿಗೆ ಪಾಠ ಕೇಳುವ ದುಸ್ಥಿತಿ ಎದುರಾಗಿದೆ. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವ ಮುನಿರತ್ನಂ ವಿರುದ್ಧ ಕಮಿಷನ್ ಆರೋಪ ಬೆನ್ನಲ್ಲೇ ಗುತ್ತಿಗೆದಾರನ ಎಡವಟ್ಟು ಬೆಳಕಿಗೆ ಬಂದಿದೆ. ಗುತ್ತಿಗೆದಾರರು ಸಚಿವರು ಕಮಿಷನ್ ಕೇಳುತ್ತಿದ್ದಾರೆ ಎಂದು ಆರೋಪಿಸಿದರು. ಆದರೆ ಕಮಿಷನ್ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದಂತಹ ಸಚಿವರು ಕಾಮಗಾರಿಗಳನ್ನು ಪರಿಶೀಲನೆ ಮಾಡುತ್ತೇನೆ ಎಂದಾಗ ಈ ರೀತಿಯಾಗಿ ಸುಳ್ಳು ಆರೋಪಗಳು ಮಾಡುತ್ತಿದ್ದಾರೆ ಎಂದು ಪ್ರತಿಕ್ರಿಯೆ ನೀಡಿದ್ದರು. ಈ ಆರೋಪಗಳ ಬೆನ್ನಲ್ಲೇ ಗುತ್ತಿಗೆದಾರನ ಕಳಪೆ ಕಾಮಗಾರಿಯೊಂದು ಬೆಳಕಿಗೆ ಬಂದಿದೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕೋಡಿಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕರಿಪಲ್ಲಿ ಗ್ರಾಮದಲ್ಲಿ ಜಿಲ್ಲಾ ಪಂಚಾಯತ್ ವತಿಯಿಂದ ನೂತನವಾಗಿ 10.60 ಲಕ್ಷ ವೆಚ್ಚದಲ್ಲಿ ಶಾಲಾ ಕಟ್ಟಡವೊಂದನ್ನು ನಿರ್ಮಿಸಲಾಗಿದೆ. ಕಾಮಗಾರಿ ಪೂರ್ಣಗೊಂಡು ಕೇವಲ 3-4 ತಿಂಗಳು ಕಳೆಯುವುದರಲ್ಲಿಯೇ ಸಂಪೂರ್ಣವಾಗಿ ಶಿಥಿಲಾವಸ್ಥೆ ತಲುಪಿದೆ. ಗೋಡೆಗಳು ಬಿರುಕು ಬಿಟ್ಟಿದ್ದರೆ ಮೇಲ್ಛಾವಣಿ ಸಂಪೂರ್ಣವಾಗಿ ಸೋರುತ್ತಿದ್ದು ಕೈಯಿಂದ ಪರಚಿದ್ರೆ ಮಣ್ಣು ಕೈಗೆ ಬರುತ್ತಿದೆ. ಅಧಿಕಾರಿಗಳ ಎಡವಟ್ಟಿನಿಂದ ಪ್ರತಿನಿತ್ಯ ಭಯದಲ್ಲಿಯೇ ವಿದ್ಯಾರ್ಥಿಗಳು ತರಗತಿಗಳಿಗೆ ಹಾಜರಾಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಳೆಯ ಕಟ್ಟಡಗಳು 2 ಕಟ್ಟಡಗಳಿದ್ದು 30 ವಿದ್ಯಾರ್ಥಿಗಳಿದ್ದಾರೆ.
ಆ 2 ಕಟ್ಟಡಗಳು ಸಂಪೂರ್ಣವಾಗಿ ಶಿಥಿಲಾವಸ್ಥೆಯಲ್ಲಿರುವ ಕಾರಣದಿಂದಾಗಿ ನೂತನವಾಗಿ ಸರ್ಕಾರಿ ಶಾಲಾ ಕಟ್ಟಡ ಮಂಜೂರಾಗಿ ನಿರ್ಮಿಸಲಾಗಿದ್ದು, ಗುತ್ತಿಗೆದಾರನ ಎಡವಟ್ಟಿನಿಂದ 3-4 ತಿಂಗಳಲ್ಲಿಯೇ ಶಿಥಿಲಾವಸ್ಥೆ ತಲುಪಿದೆ. ಹೆಸರು ಕರಿಪಳ್ಳಿ. ನಾನು 5ನೇ ತರಗತಿ ವಿದ್ಯಾರ್ಥಿ. ನನ್ನ ಹೆಸರು ಮೇಘನ. ಮಳೆ ಬಂದಾಗ 3 ಶಾಲೆಗಳು ಸರಿಯುತ್ತದೆ. ಅದಕ್ಕೆ ಶಾಲೆಗೆ ಬರುವಾಗ ನಮಗೆ ಭಯ. ಅದಕ್ಕೆ ನಮ್ಮ ಸಾರು ಆಚೆಗಡೆ ಪಾಠ ಮಾಡುತ್ತಾರೆ. ನಮ್ಮ ಊರು ಹೆಸರು ಕರಿಪಳ್ಳಿ. ನಾನು 5ನೇ ತರಗತಿ ವಿದ್ಯಾರ್ಥಿನಿ. ನನ್ನ ಹೆಸರು ಸ್ವಪ್ನ. ನಾನು ಶಾಲೆಗೆ ಬರ್ತಾ ಇರ್ತೇನೆ. ಮನೆ ಮೂರು ಶಾಲೆಗಳು ಸೋರುತ್ತಾ ಇರ್ತಲೆ, ಭಯ ಆಗ್ತಾ ಇರ್ತಲೆ. ಅದಕ್ಕೆ ನಮ್ಮ ಸಾರು ಆಚೆ ಕಡೆ ಪಾಠ ಮಾಡ್ತಾ ಇರ್ತಾರೆ. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಗುತ್ತಿಗೆದಾರನ ವಿರುದ್ಧ ಸೂಕ್ತ ಕ್ರಮ ಜರುಗಿಸಿ ಮಕ್ಕಳಿಗೆ ಸೂಕ್ತ ಕಟ್ಟಡದ ವ್ಯವಸ್ಥೆಯನ್ನು ಕಲ್ಪಿಸಬೇಕಾಗಿದೆ. ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಶ್ರೀನಿವಾಸಪುರ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟಿನ ಲಾಭರಹಿತ ಉಪಕ್ರಮ, ಕರ್ನಾಟಕ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನಲ್ಲಿ ದೊರೆಯುವ ಎಲ್ಲಾ ಸೌಲಭ್ಯಗಳು ಇಲ್ಲೇ ಲಭ್ಯ. ಚಿಕ್ಕಬಳ್ಳಾಪುರದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ, ನುರಿತ ವೈದ್ಯರ ತಂಡವನ್ನೊಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ಅಪಘಾತ ಹಾಗೂ ತುರ್ತು ಚಿಕಿತ್ಸೆ, ಐಸಿಯು, ಹೆರಿಗೆ ಮತ್ತು ಆಂಬ್ಯುಲೆನ್ಸ್ ಸೇವೆಗಳು ದಿನದ 24 ಗಂಟೆಗಳು ಲಭ್ಯ. ವಿಶೇಷ ಸೂಚನೆ: 62 ಟೆಸ್ಟ್ಗಳನ್ನೊಳಗೊಂಡ ವಿಶೇಷ ಪ್ಯಾಕೇಜ್ ಕೇವಲ ರು. 999ಕ್ಕೆ ಲಭ್ಯವಿದೆ. ತುರ್ತು ಸೇವೆಗಾಗಿ ಸಂಪರ್ಕಿಸಿ ಶ್ರೀ ಕೆವಿ ಕಾಲೇಜ್ ಆಫ್ ಫಾರ್ಮಸಿ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. 2022-23ನೇ ಸಾಲಿನ ದಾಖಲಾತಿ ಪ್ರಾರಂಭವಾಗಿದೆ. ಡಿ ಫಾರ್ಮಾ ಕನಿಷ್ಠ ವಿದ್ಯಾರ್ಹತೆ ಪಿಯುಸಿ ಪರೀಕ್ಷೆಯ ಉತ್ತೀರ್ಣರಾಗಿರಬೇಕು. ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂ, ಪಿಸಿಬಿ ಅವಧಿ 2 ವರ್ಷ. ಬಿ ಫಾರ್ಮಾ ಕನಿಷ್ಠ ವಿದ್ಯಾರ್ಹತೆ ಪಿಯುಸಿ ಉತ್ತೀರ್ಣರಾಗಿರಬೇಕು. ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂ, ಪಿಸಿಬಿ ಉತ್ತೀರ್ಣರಾಗಿರಬೇಕು. ಅವಧಿ 4 ವರ್ಷಗಳು, 8 ಸೆಮಿಸ್ಟರ್ಗಳು. ಕೆಲವೇ ಸೀಟುಗಳು ಮಾತ್ರ ಬಾಕಿ ಇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ಕೆವಿ ಸತೀಶ್, ಪ್ರಾಂಶುಪಾಲರು, ಕೆವಿ ಫಾರ್ಮಸಿ. ದೂರವಾಣಿ 9014476241. ಭವಾನಿ ಕಾಫಿಯವರ ಇನ್ಸ್ಟಂಟ್ ಶುಂಠಿ ಸ್ಪೈಸಿ ಕಾಫಿ ತಯಾರಿಸುವ ವಿಧಾನ: 100 ml ನೀರು ಅಥವಾ ಹಾಲನ್ನು ಚೆನ್ನಾಗಿ ಬಿಸಿ ಮಾಡಿ ಕುದಿಸಿ. ನಂತರ 1 ಟೀ ಸ್ಪೂನ್ ಇನ್ಸ್ಟಂಟ್ ಶುಂಠಿ ಸ್ಪೈಸಿ ಕಾಫಿ ಪುಡಿಯನ್ನು 1 ಕಪ್ಗೆ ಹಾಕಿ. ಈ ಶುಂಠಿ ಕಾಫಿಯನ್ನು ಬಿಸಿ ನೀರಿನಲ್ಲಿ ಅಥವಾ ಹಾಲಿನಲ್ಲಿ ಸೇರಿಸಿ. ಇದೀಗ ಸ್ಪೈಸಿ ಕಾಫಿಯ ರುಚಿಯನ್ನು ಎಂಜಾಯ್ ಮಾಡಿ. ಶುಂಠಿ ಸ್ಪೈಸಿ ಕಾಫಿ ಇದು ಹೆಚ್ಚು ಪ್ರೋಟೀನ್ ಯುಕ್ತವಾಗಿದೆ. ಭವಾನಿ ಕಾಫಿ ವರ್ಕ್ಸ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ಕಾಂಟ್ಯಾಕ್ಟ್ ನಂಬರ್ 9844170482. ದ್ವಿಚಕ್ರ ವಾಹನ ಹಾಗೂ ಟಾಟಾ ಏಸ್ ನಡುವೆ ಡಿಕ್ಕಿ ಹೊಡೆದ ಪರಿಣಾಮ ದ್ವಿಚಕ್ರ ವಾಹನ ಸವಾರ ಸ್ಥಳದಲ್ಲಿಯೇ ಮೃತಪಟ್ಟಿರುವ ಘಟನೆ ಮಾಲೂರಿನಲ್ಲಿ ನಡೆದಿದೆ. ದ್ವಿಚಕ್ರ ವಾಹನ ಹಾಗೂ ಟಾಟಾ ಏಸ್ ನಡುವೆ ಡಿಕ್ಕಿ ಹೊಡೆದ ಪರಿಣಾಮ ದ್ವಿಚಕ್ರ ವಾಹನ ಸವಾರ ಸ್ಥಳದಲ್ಲಿಯೇ ಮೃತಪಟ್ಟಿರುವ ಘಟನೆ ಮಾಲೂರಿನಲ್ಲಿ ನಡೆದಿದೆ. ಮಾಲೂರು ತಾಲೂಕಿನ ಅರಳೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂಗಶೆಟ್ಟಿಹಳ್ಳಿ ಗ್ರಾಮದ ಬಳಿ ಘಟನೆ ನಡೆದಿದ್ದು, ಅರಳೇರಿ ಗ್ರಾಮದ 20 ವರ್ಷದ ಯುವಕ ಮಂಜುನಾಥ್ ಮೃತಪಟ್ಟ ದುರ್ದೈವಿಯಾಗಿದ್ದಾನೆ.
ಮಾಲೂರು ಕಡೆಯಿಂದ ಅರಳೇರಿ ಗ್ರಾಮಕ್ಕೆ ಬರುತ್ತಿರುವ ಸಮಯದಲ್ಲಿ ಅರಳೇರಿ ಕಡೆಯಿಂದ ಬರುತ್ತಿದ್ದ ಟಾಟಾ ಏಸ್ ವಾಹನಕ್ಕೆ ಡಿಕ್ಕಿ ಹೊಡೆದಿದೆ. ಇದರಿಂದ ದ್ವಿಚಕ್ರ ವಾಹನ ಸವಾರ ಮಂಜುನಾಥ್ ತಲೆಗೆ ತೀವ್ರವಾದ ಪೆಟ್ಟು ಬಿದ್ದು ತೀವ್ರ ರಕ್ತಸ್ರಾವವಾದ ಕಾರಣ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾನೆ. ಸ್ಥಳಕ್ಕೆ ಮಾಲೂರು ಪೊಲೀಸ್ ಠಾಣೆಯ ಪಿಐ ಚಂದ್ರಾಧರ್ ಹಾಗೂ ಪಿಎಸ್ಐ ಅನಿಲ್ ಕುಮಾರ್ ಭೇಟಿ ನೀಡಿ ಪರಿಶೀಲಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಪಿ ಪ್ರಕಾಶ್, ಎಂಎಂಟಿವಿ ನ್ಯೂಸ್, ಮಾಲೂರು. ಮಾಲೂರಿನಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದ ಭವನದಲ್ಲಿ ದಲಿತ ದೌರ್ಜನ್ಯ ನಿಯಂತ್ರಣ ಜಾಗೃತಿ ಸಮಿತಿ ಸಭೆ ಆಯೋಜನೆ ಮಾಡಿ ಹಾಗೂ ಕೆಲವು ಅಧಿಕಾರಿಗಳು ಸಭೆಗೆ ಹಾಜರಾಗದೆ ಅಸ್ಪೃಶ್ಯತೆ ಆಚರಣೆ ಮಾಡಿದ್ದಾರೆ ಎಂದು ಆರೋಪಿಸಿ ದಲಿತ ಸಂಘಟನೆಗಳ ಮುಖಂಡರು ಸಭೆಯನ್ನು ಬಹಿಷ್ಕರಿಸಿದರು. ಈಗ ನೀವು ಅಧಿಕಾರಿಗೆ ಬಂದು ಚುನಾವಣೆಗೂ ಮುಂಚಿತವಾಗಿ 1 ವರ್ಷ ಆಗಿತ್ತು, 4 ವರ್ಷ ಆಗಿದೆ. 4 ವರ್ಷ ತಂದಿದ್ದೀರಾ, ಒಂದು ಅಪ್ಪ ಒಂದು ಬ್ಯಾನರ್ ಇಲ್ಲ. ಮಾಲೂರು ಪಟ್ಟಣದ ಸಂತೆ ಮೈದಾನದ ಬಳಿ ಇರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ತಹಶೀಲ್ದಾರ್ ಹಾಗೂ ಶಾಸಕರ ಅಧ್ಯಕ್ಷತೆಯಲ್ಲಿ ಕರೆದಿದ್ದ ಸಭೆಯಲ್ಲಿ ಅಂಬೇಡ್ಕರ್ ಭಾವಚಿತ್ರ, ಸಭೆಯ ಬ್ಯಾನರ್ ಸಹ ಇಲ್ಲದೆ ಸಭೆಯನ್ನು ಆಯೋಜನೆ ಮಾಡಿ ನಿರ್ಲಕ್ಷ್ಯ ತೋರಿರುವ ಅಧಿಕಾರಿಗಳ ವಿರುದ್ಧ ಪೊಲೀಸ್ ಇನ್ಸ್ಪೆಕ್ಟರ್ ಚಂದ್ರಾಧರ್ ಅವರಿಗೆ ದಲಿತ ಸಂಘಟನೆಗಳ ಮುಖಂಡರು ದೂರು ನೀಡಿದರು. ಸರ್ಕಾರದ ಆದೇಶದಂತೆ ತಾಲೂಕು ಮಟ್ಟದ ಅನುಸೂಚಿತ ಜಾತಿ ಹಾಗೂ ಬುಡಕಟ್ಟುಗಳ ದೌರ್ಜನ್ಯ ನಿಯಂತ್ರಣ ಜಾಗೃತಿ ಸಮಿತಿ ಸಭೆಯನ್ನು ಶಾಸಕರು ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ನಡೆಸಬೇಕಿದ್ದು, ಕೆಲ ಇಲಾಖೆಯ ಅಧಿಕಾರಿಗಳು ಮಾತ್ರ ಸಭೆಗೆ ಹಾಜರಾಗಿ ಉಳಿದ ಇಲಾಖೆಯ ಅಧಿಕಾರಿಗಳು ಸಭೆಗೆ ಬಾರದೆ ನಿರ್ಲಕ್ಷ್ಯ ತೋರಿದ್ದಾರೆ. ಸಭೆಗೆ ಸಂಬಂಧಿಸಿದ ಯಾವುದೇ ಬ್ಯಾನರ್ ಆಗಲಿ ಹಾಗೂ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವಾಗಲಿ ಸಭೆಯಲ್ಲಿ ಇಡದೆ ಅಗೌರವ ತೋರಿ ಸಂವಿಧಾನಕ್ಕೆ ಅಗೌರವ ತೋರಿದ್ದಾರೆ ಎಂದು ದಲಿತ ಸಂಘಟನೆಗಳ ಮುಖಂಡರು ಆರೋಪಿಸಿದರು. ತಲುಪಿಸಿಲ್ಲ ಸೋಷಲ್ ಆಮೇಲೆ ಈ ಒಂದು ಪರಿಸ್ಥಿತಿ ನಾನು ಸುಮಾರು ಮೀಟಿಂಗ್ ಅಲ್ಲಿ ಮಾತಾಡಿದ್ದೀನಿ. ಇದನ್ನು ಸ್ವಲ್ಪ ನೀಟಾಗಿ ಇಟ್ಕೊಳ್ರಿ. ಪುರಸಭೆಗೂ ಹೇಳಿದ್ದೀನಿ, ಸುಮಾರು 4-5 ಲೆಟರ್ ಕೂಡ ನಾನು ಕೊಟ್ಟಿದ್ದೀನಿ ಅಲ್ಲಿಗೆ, ಪುರಸಭೆಗೆ ಇದನ್ನು ಸ್ವಲ್ಪ ನೀಟಾಗಿ ಮಾಡಿ ಅಂತ. ಮೀಟಿಂಗ್ ಕರೆದಂಥ ಸಂದರ್ಭದಲ್ಲಿ ಜನ ತುಂಬೋಗ್ತಾ ಇದ್ರು. ಇಲ್ಲಿ ನಮ್ಮ ಇದು ಹಿಂದೆ ಏನು 2-3 ವರ್ಷ ಹಿಂದೆ ಆದಲ್ಲಿ ಕೊರೋನಾ ಇತ್ತು, ಆಯ್ತು ಬಿಡ್ರಿ. ಕೊರೋನಾ ಹೋದ ನಂತರ ತಹಶೀಲ್ದಾರ್ ಆದ್ರೂ ಸೋಷಲ್ ಹೆಲ್ಪ್ ನಾ ತಾಯಿದಾರೆ 2-3 ಬಾರಿ ಮಾತಾಡಿದ್ದೀನಿ. ಏನಂತ ನೋಡಿ ಸರ್, ಅಟ್ರಾಸಿಟಿ ಮೀಟಿಂಗ್ ಕರೀರಿ, ಕುಂದುಕೊರತೆಗಳಿದೆ, ದಯವಿಟ್ಟು ನನ್ನ ಮಾತು ಕೇಳಿ ಎಷ್ಟಂತ ಹೇಳಿ ಸಾಕಾಗ್ಬಿಟ್ಟಿದೆ ಅವ್ರಿಗೆ. ನೋಡಿ ಈ ಥರ ನೋಡಿ ಈ ಥರ ಇಷ್ಟು. ಆಮೇಲೆ ಒಂದು ಫೋಟೋ, ಅಲ್ಲಿ ಒಂದು ಫೋಟೋ ಇರ್ತಕ್ಕಂಥ ಸಭ್ಯತೆ ಬೇಡ ಹೋಗ್ಲಿ. ಇದೇ ವೇಳೆ ಶಾಸಕ ಕೆವಿ ನಂಜೇಗೌಡ ಮಾತನಾಡಿ, ತರಾತುರಿಯಲ್ಲಿ ತಾಲೂಕು ಆಡಳಿತ ದಲಿತ ದೌರ್ಜನ್ಯ ಜಾಗೃತಿ ಸಮಿತಿ ಸಭೆ ಆಯೋಜಿಸಿದ್ದು, ಇಲ್ಲಿನ ಸಮಸ್ಯೆಗಳು ನಮ್ಮ ಗಮನಕ್ಕೆ ಬಂದಿಲ್ಲ. ಅದರಿಂದಾಗಿ ಮುಂದಿನ ವಾರ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆ ಕರೆದು 20 ದಿನಗಳ ಒಳಗೆ ಭವನವನ್ನು ದುರಸ್ತಿಗೊಳಿಸಿ ಸಭೆಗೆ ದಿನಾಂಕ ನಿಗದಿಪಡಿಸಿ ಸಭೆ ನಡೆಸಿ ದಲಿತ ದೌರ್ಜನ್ಯ ನಿಯಂತ್ರಣ ಜಾಗೃತಿ ಸಮಿತಿ ಸಭೆಯನ್ನು ನಡೆಸಲಾಗುವುದು ಎಂದರು. ನಮ್ಮ ಸ್ನೇಹಿತರುಗಳು ನನಗೆ ಹೇಳಿದರು, ನಾನು ಶಾಸಕರಾದ್ಮೇಲೆ ಒಂದು ಸಭೆ ಮಾತ್ರ, ಮತ್ತೆ ಕೊರೋನಾ 3 ವರ್ಷ ಸಭೆಗಳೇ ಕರೆಯಕ್ಕಾಗಲಿಲ್ಲ. ಮತ್ತು ನಾನು ತಹಸೀಲ್ದಾರ್ಗೆ ನಮ್ಮ ಸ್ನೇಹಿತರು ಹೇಳಿದ ತಕ್ಷಣ ಸಭೆಯನ್ನು ಕರೀರಿ ಅಂತ ಹೇಳಿದೆ. ಆದರೆ ಅಧಿಕಾರಿಗಳು ಸಭೆಯನ್ನು ಕರೆಯುವಾಗ ನಾನು ಫಸ್ಟ್ ಟೈಮ್ MLA ಆದಮೇಲೆ ಒಂದು ಸಭೆ ಮಾತ್ರ ನಾನು ಮಾಡಿದ್ದೇನೆ. ಈ ಸಭೆ ಯಾವ ರೀತಿ ಮಾಡಬೇಕಾಗಿತ್ತು ಅನ್ನೋದರ ಬಗ್ಗೆ ಅಧಿಕಾರಿಗಳು ಕೂಡ ಜವಾಬ್ದಾರಿ ಇರಬೇಕಾಗಿತ್ತು. ಎಲ್ಲೋ ಒಂದು ಕಡೆ ನಾನು ಕೂಡ ಯಾವ ರೀತಿ ಸಭೆಯಲ್ಲಿ ಕರೀತಾ ಇದ್ರಿ, ಏನನ್ನು ಈ ಸಭೆಗಳಲ್ಲಿ ಮುನ್ನೆಚ್ಚರಿಕೆಗಳು ಮತ್ತು ಕಾರ್ಯಕ್ರಮ ರೂಪರೇಷೆಯ ಬಗ್ಗೆ
ನಾನು ಕೂಡ ಜವಾಬ್ದಾರಿ ತಗೊಬೇಕಿತ್ತು. ಅದು ಇಲ್ಲಿ ಸಭೆ ಸೇರಿದಾಗ ನಮ್ಮ ಸ್ನೇಹಿತರುಗಳಿಗೆ ಕೆಲವೆಲ್ಲ ಪ್ರಸ್ತಾಪ ಮಾಡಿದ್ದಾರೆ. ಅದಾದ ಮೇಲೆ ಇವತ್ತು ಸಭೆ ಮಾಡೋದು ಬೇಡ ಅಂತ ಕೂಡ ಪ್ರಸ್ತಾಪವನ್ನು ನನ್ನ ಮುಂದೆ ಇಟ್ಟಿದ್ದಾರೆ. ಈ ಕಡೆ ಅದ್ರ ಜೊತೆಯಲ್ಲಿ ನಮ್ಮ ಸ್ನೇಹಿತರುಗಳು ಏನೋ ಸಭೆಯನ್ನು ಮುಂದೂಡಬೇಕು ಅಂತೇಳಿ ಕೆಲವು ಡಿಮ್ಯಾಂಡ್ಸ್ ಬೇಡಿಕೆಗಳಿದ್ದಾರೆ. ಸಭೆ ಕರೆಯೋದು ಯಾವ ರೀತಿ ಇರಬೇಕು ಅಂತ. ಈ ಸಂದರ್ಭದಲ್ಲಿ ಪುರಸಭಾ ಮಾಜಿ ಅಧ್ಯಕ್ಷ ಎನ್ವಿ ಮುರಳೀಧರ್, ದಲಿತ ಸಂಘಟನೆಗಳ ಮುಖಂಡರಾದ ಪಿಎನ್ ದಾಸ್, ಸಂತೋಷ್, ಎಸ್ಎಂ ವೆಂಕಟೇಶ್, ದಿನ್ನೇರಿ ಹಾರೋಹಳ್ಳಿ ಶಿವಣ್ಣ, ಕೊಡೂರು ಗೋಪಾಲ್ ಮತ್ತಿತರರು ಹಾಜರಿದ್ದರು. ಪಿ ಪ್ರಕಾಶ್, ಎಂಎಂಟಿವಿ ನ್ಯೂಸ್, ಮಾಲೂರು. ಮುಂಬರುವ ವಿಧಾನಸಭೆ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುವುದು ಶತಸಿದ್ಧ, ಸಚಿವ ಸುಧಾಕರ್. ಶ್ರೀ ವಿದ್ಯಾಗಣಪತಿ ಗೆಳೆಯರ ಬಳಗದಿಂದ ಅಣಕನೂರು ಗ್ರಾಮದಲ್ಲಿ ಗಣೇಶೋತ್ಸವ ಪ್ರಯುಕ್ತ ಅದ್ದೂರಿಯಾಗಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮ. ಗೌರಿಬಿದನೂರಿನ ಆನಂದಪುರದಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಂದ ಸಮಸ್ಯೆಗಳ ಸುರಿಮಳೆ. ಗುತ್ತಿಗೆದಾರನ ಎಡವಟ್ಟಿನಿಂದ ನಿರ್ಮಾಣಗೊಂಡ 3-4 ತಿಂಗಳಲ್ಲೇ ಬಿರುಕು ಬಿಟ್ಟ ಶಾಲಾ ಕಟ್ಟಡದ ಗೋಡೆಗಳು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್. Yeah.